ಕೋವಿಡ್ ಅಕ್ರಮದ ತನಿಖೆ ಸಿಐಡಿ ಹೆಗಲಿಗೆ. ಸಿಐಡಿ ತನಿಖೆಗೆ ವಹಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಭಾವಿ ರಾಜಕಾರಣಿಗಳಿಗೂ ಕೂಡ ತಟ್ಟುತ್ತಾ ಸಿಐಡಿ ತನಿಖೆಯ ಬ್ಯುಸಿ ಅನ್ನೋ ಪ್ರಶ್ನೆ. 2 ತಿಂಗಳ ಹಿಂದೆ ವಿಧಾನಸೌಧದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೋವಿಡ್ ಕಾಲದಲ್ಲಿ ಸಲಕರಣೆ ಖರೀದಿ, ಪರಿಕರ ವಿತರಣೆಯಲ್ಲಿ ಹಗರಣ ಆಗಿದೆ ಅನ್ನುವಂಥ ಒಂದು ಆರೋಪ. ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಆಗಿದೆ. 167 ಕೋಟಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಪ್ರಕರಣ ದಾಖಲಾಗಿತ್ತು. ವೈದ್ಯಕೀಯ ಶಿಕ್ಷಣ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ಈ ದೂರನ್ನು ನೀಡಿದರು. ಸರ್ಕಾರದಿಂದ ಆದೇಶ ಹೊರಬಿದ್ದ 24 ಗಂಟೆಗಳಲ್ಲೇ ಎಸ್ಐಟಿ ತನಿಖೆ ಶುರು ಆಗಿತ್ತು. ಅಧಿಕಾರಿಗಳ ವಿಚಾರಣೆಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಪತ್ರ ಕೂಡ ಬರೆಯಲಾಗಿದೆ. ನೋಡಿ, ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೋವಿಡ್ ಬಂದಿತ್ತಲ್ಲ, ಆಗ ಅದರಲ್ಲೂ ಕೂಡ ದುಡ್ಡು ಹೊಡೆಯಲಾಗಿದೆ ಅಂತ ಒಂದು ಗಂಭೀರವಾದಂತ ಆರೋಪ. ಈ ಕೋವಿಡ್ ಅಕ್ರಮದ ತನಿಖೆ ಇದೀಗ ಸಿಐಡಿ ಹೆಗಲಿಗೆ ವಹಿಸಲಾಗ್ತಾ ಇದೆ. ಸಿಐಡಿ ತನಿಖೆಗೆ ವಹಿಸಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಪ್ರಮುಖವಾಗಿ ಈ ಒಂದು ಹಗರಣದಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರು ಕೂಡ ಇರುವಂತ ಹಿನ್ನೆಲೆಯಲ್ಲಿಯೇ ಸಹಜವಾಗಿಯೇ ಈ ತನಿಖೆಗೆ ಸಂಬಂಧಪಟ್ಟಂತೆಯೇ ಒತ್ತಡವೂ ಕೂಡ ಇತ್ತು. ಆ ಕಾರಣಕ್ಕಾಗಿ ಈಗ ಈ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ. ಈ ಪ್ರಭಾವಿ ರಾಜಕಾರಣಿಗಳಿಗೂ ಕೂಡ ಸಿಐಡಿ ತನಿಖೆಯ ಬಿಸಿ ತಟ್ಟುತ್ತಾ ಅನ್ನೋದು ಪ್ರಶ್ನೆ. 2 ತಿಂಗಳ ಹಿಂದೆ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೋವಿಡ್ ಕಾಲದಲ್ಲಿ ಸಲಕರಣೆಯ ಖರೀದಿ, ಪರಿಕರ ವಿತರಣೆಯಲ್ಲಿ ಹಗರಣ ಆಗಿದೆ ಅನ್ನುವಂಥ ಒಂದು ಆರೋಪ. ನೋಡಿ, ಇದು ಎಲೆಕ್ಷನ್ಗಿಂತ ಮುಂಚಿತವಾಗಿ ಕಾಂಗ್ರೆಸ್ನವರು ಹೇಳಿಬಿಟ್ಟಿದ್ರು, ನಾವು ಅಧಿಕಾರಕ್ಕೆ ಬಂದರೆ ಎಲ್ಲೆಲ್ಲಿ ಹಗರಣಗಳಾಗಿದೆಯೋ, ದುಡ್ಡು ಹೊಡೆಯಲಾಗಿದೆಯೋ ಅದೆಲ್ಲವನ್ನ ಬಟಾಬಯಲು ಮಾಡ್ತೀವಿ ಅಂತ. ಪ್ರಮುಖವಾಗಿ ಈ ಕೋವಿಡ್ ವಿಚಾರವನ್ನು ಕೂಡ ಅವ್ರು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಜನರ ಪ್ರಾಣ ಜೊತೆಗೆ ಚೆಲ್ಲಾಟ ಆಡಲಾಗಿದೆ, ಸಾವು ನೋವುಗಳು ಸಂಭವಿಸ್ತಾ ಇದ್ರು, ದುಡ್ಡು ಹೊಡಿತಾ ಇದ್ರು ಅಂತ ಒಂದು ಗಂಭೀರವಾದ ಆರೋಪ ಮಾಡಲಾಗಿತ್ತು. ನಾವು ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ, ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ, ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಅವರಿಗೆ ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಅದಾದಮೇಲೆ ನಿರಂತರವಾಗಿ ಈ ಕೋವಿಡ್ ಹಗರಣದ ವಿಚಾರಣೆ, ತನಿಖೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. 167 ಕೋಟಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಆರೋಪ ಇದರಲ್ಲಿ ಇತ್ತು. ಪ್ರಕರಣ ಕೂಡ ದಾಖಲಾಗಿತ್ತು. ಈ ವೈದ್ಯಕೀಯ ಶಿಕ್ಷಣ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನು ನೀಡಿದರು. ಸರ್ಕಾರದಿಂದ ಆದೇಶ ಹೊರಬಿದ್ದ 24 ಗಂಟೆಗಳಲ್ಲಿ ಎಸ್ಐಟಿ ತನಿಖೆ ಶುರು. ಅಧಿಕಾರಿಗಳ ವಿಚಾರಣೆಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಈ ತನಿಖೆಯಲ್ಲಿ ಯಾರ್ಯಾರಿಗೆ ನೋಟಿಸ್ ಹೋಗುತ್ತೆ, ಯಾರೆಲ್ಲ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ, ಯಾರ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆ, ಯಾಕಂದರೆ ಆಗ ಅಧಿಕಾರದಲ್ಲಿದ್ದಂಥ BJPಯ ಘಟಾನುಘಟಿ ನಾಯಕರ ಹೆಸರುಗಳು ಕೂಡ ಈ ಹಗರಣದಲ್ಲಿ ಇದೆ ಅಂತ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಯಾರ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕುತೂಹಲ.